ಸ್ನೇಹಿತರೆ, ಆತ್ಮೀಯರೇ, ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ಹಂಚಿಕೆ ಭಾಗವಾಗಿ ನಮ್ಮ PSSM 18 ಮಾರ್ಗದರ್ಶಕ ಸೂತ್ರಗಳ ಬಗ್ಗೆ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸೊ ಇದರಲ್ಲಿ 18 ಮಾರ್ಗದರ್ಶಕ ಸೂತ್ರಗಳು. ಈ 18 ಮಾರ್ಗದ ಸೂತ್ರಗಳು ಹೇಗಿರ್ತವೆ ಅಂದ್ರೆ ಒಂಥರ ಬ್ರಹ್ಮ ಸೂತ್ರಗಳು ಅಂತ ಹೇಳ್ತೀವಿ ನಾವು. PSSM ಅಂದ್ರೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್, ಮಾತರ್ ಫೌಂಡೇಶನ್. ಸೊ ಈ ಎರಡೂ ಸಂಸ್ಥೆಗಳಂದ್ರೆ ಮಾತೃ ಸಂಸ್ಥೆ PSSM. ಸೊ ಅದರಲ್ಲಿ ಅದರ ಭಾಗವಾಗಿ ನಮ್ಮ ಮಾತರ್ ಫೌಂಡೇಶನ್ ಅದ್ಭುತವಾದ ರೀತಿಯಲ್ಲಿ ಈ ಜ್ಞಾನ ಹಂಚಿಕೆ, ಜ್ಞಾನ ಸೇವೆಯನ್ನು ಮಾಡ್ತಾ ಇದೆ. ಇದರಲ್ಲಿ PSSM ಅಲ್ಲಿ ನಮ್ಮ ಗುರುಗಳಾದ ಬ್ರಹ್ಮರ್ಷಿ ಪತ್ರಿ ಸರ್ ಅನೇಕ ಗ್ರಂಥಗಳನ್ನು ಓದಿ, ಅನೇಕ ಸಂಸ್ಥೆಗಳನ್ನು ಒಂಥರ ಸಂಶೋಧನೆ ಮಾಡಿ, ಕೊನೆಯದಾಗಿ ಈ ಸಂಸ್ಥೆಗೆ ಈ PSSM ಅಲ್ಲಿ ಒಂದು 18 ಮಾರ್ಗದರ್ಶಕ ಸೂತ್ರಗಳು ಕೊಟ್ಟಿದ್ದಾರೆ. ಅವರು ಗೈಡಿಂಗ್ ಫಾರ್ಮುಲಾಸ್, ಗೈಡಿಂಗ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ ನಾವು. ಈ ಪ್ರಿನ್ಸಿಪಲ್ಸ್ ಹೇಗಿರ್ತವೆ ಅಂದ್ರೆ ಈಗಾಗಲೇ ಹೇಳಿದೆ, ಬ್ರಹ್ಮ ಸೂತ್ರಗಳು ಹೇಗಿರ್ತದೋ ಆ ರೀತಿಯಲ್ಲಿ ಇರ್ತದೆ. ಈ ಈ ಪ್ರಿನ್ಸಿಪಲ್ಸ್ ಅನ್ನು, ಈ ಮಾರ್ಗದ ಸೂತ್ರಗಳನ್ನು ಪಾಲನೆ ಮಾಡಿದರೆ ನೀವು ಯಾವುದೇ ಇನ್ನೊಂದು ಗ್ರಂಥ ಓದೋ ಬೇಕಾಗಿಲ್ಲ, ಇನ್ನೊಂದು ಮಾಸ್ಟರ್ ಹತ್ರ ಹೋಗಿ ನೀವು ಕೇಳೋದು ಬೇಕಾಗಿಲ್ಲ. ಯು ವಿಲ್ ಬಿಕಮ್ ಎ ಮಾಸ್ಟರ್. ಅಷ್ಟೇ ಸರ್ ಹೇಳಿದ್ದು. ಅಂದ್ರೆ ಈ 18 ಸೂತ್ರಗಳು ಯಾರು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ತಾರೋ, ಅರ್ಥ ಮಾಡ್ಕೊಂತಾರೋ, ಅವರೇ ಒಂದು ಮಾಸ್ಟರ್ ಆಗ್ತಾರೆ ಅಂತ ಹೇಳಿದ್ದಾರೆ. ಇದು ಮಾತ್ರ ಸತ್ಯ. ಇಷ್ಟೇ, ಅದರಲ್ಲಿ ಏನು ಬೇರೆ ದೊಡ್ಡ ಅಂದ್ರೆ ಒಂಥರ ಸಬ್ಜೆಕ್ಟು ಅಲ್ಲ, ಇದು ಕಷ್ಟಪಟ್ಟು ನಾವು ಅರ್ಥ ಮಾಡ್ಕೊಳ್ಳೋ ವಿಷಯನೂ ಅಲ್ಲ. ಅತಿ ಸುಲಭವಾದ ಸರಳವಾದ ರೀತಿಯಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ ಈ 18 ಸೂತ್ರಗಳು. ಸೊ ನಾವು ಯಾವ ಸೂತ್ರಗಳಿವು ಅಂದ್ರೆ, ಈಗ ಭಗವದ್ಗೀತಾ ನಾವು ಓದ್ತೀವಿ, ಅದರಿಂದ ಎಷ್ಟೋ ಜ್ಞಾನ ಪಡಿತೀವಿ ನಾವು. ನಮ್ಮ ದೈನಂದಿನ ಜೀವನವನ್ನು ಯಾವ ರೀತಿಯಲ್ಲಿ ನಡೆಸ್ಕೋಬೇಕು ನಾವು, ನಾವು ಯಾವ ರೀತಿಯಲ್ಲಿ, ಸೊ ಕುಟುಂಬ ಧರ್ಮ ಆಗಲಿ, ಆದರೆ ಶರೀರ ಧರ್ಮ, ಕುಟುಂಬ ಧರ್ಮ, ಸಂಘ ಧರ್ಮ, ಸಮಾಜ ಧರ್ಮ, ಈ ರೀತಿಯಲ್ಲಿ ಸೊ ಎಷ್ಟೋ ಧರ್ಮಗಳು ನಾವು ಪಾಲನೆ ಮಾಡ್ತಾ ಇರ್ತೀವಿ. ಅದರಿಂದ ನಮಗೆ ಈ 4 ಜ್ಞಾನಗಳು, ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ರಾಜಯೋಗ, ಇವೆಲ್ಲ ನಾವು ತಿಳ್ಕೊಂಡಿದ್ವಿ. ಅದೇ ರೀತಿಯಲ್ಲಿ ಸರ್ ಏನ್ ಮಾಡಿದ್ರು, ಇದು ಎಲ್ಲರೂ ಓದೋಕೆ ಕಷ್ಟ ಆಗತ್ತೆ. ಭಗವದ್ಗೀತೆ ಎಲ್ಲರೂ ಓದಿ ಎಲ್ಲರೂ ಅರ್ಥ ಮಾಡ್ಕೊಂಡೋಕೆ ಆಗೋದಿಲ್ಲ. ಅದೇ ರೀತಿಯಲ್ಲಿ ಆದಿಶಂಕರಾಚಾರ್ಯ ಅನೇಕ ಗ್ರಂಥಗಳಿದೆ, ಅನೇಕ ಅದ್ಭುತವಾದ ಜ್ಞಾನ ಹೇಳ್ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನೋಡ್ತಾ ಹೋದ್ರೆ ವಿಧ ವಿಧ ಸಂಸ್ಥೆಗಳು, ವಿಧ ವಿಧ ಗುರುಗಳು, ಸೊ ಅವ್ರು ಕೊಟ್ಟಿರುವಂಥ ಜ್ಞಾನ ಮಾಹಿತಿ ನೋಡಿದ್ರೆ ಒಂಥರ ಅಗಾಧವಾಗಿ, ಒಂಥರ ಹೇಳ್ಬೇಕಂದ್ರೆ ಅಮೋಘವಾಗಿದೆ. ಸೊ ಅದನ್ನು ಎಲ್ಲ ಜೋಡಿಸಿ ಅರ್ಥ ಮಾಡಿಕೊಂಡು ಒಂದು ಸರಳವಾದ ರೀತಿಯಲ್ಲಿ ಸೂತ್ರಗಳು ಕೊಟ್ಟಿದ್ದಾರೆ. ಇದು ಪಾಲನೆ ಮಾಡಿ ನಿಮ್ಗೆ ಯಾವುದೇ ಯಾರಿಂದನೂ ಸಹಾಯ ಬೇಕಾಗಿಲ್ಲ. ಯು ಡೋಂಟ್ ನೀಡ್ ಟು ಬೆಗ್ ಎನಿಬಡಿ. ಯು ವಿಲ್ ಬಿ ಸ್ಟ್ಯಾಂಡಿಂಗ್ ಆಸ್ ಎ ಇಂಡಿವಿಜುವಲ್ ಮಾಸ್ಟರ್. ಅರ್ಥ ಆಯ್ತಾ? ಈಗ ನೋಡೋಣ ಈ ಸೂತ್ರಗಳು ಏವಿದೆ ಅಂತ, ಯಾವ ಸೂತ್ರಗಳಿದೆ ಅಂತ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಯಾಕಂದ್ರೆ ವಿವರವಾಗಿ ವಿಪುಲವಾಗಿ ನೋಡ್ಬೇಕಂದ್ರೆ ಇದು 1 ಗಂಟೆನೂ ಸಾಕಾಗಲ್ಲ. ಅದಕ್ಕೆ ಒಂದು ಸಂಕ್ಷಿಪ್ತವಾಗಿ ಒಂದು ಹೇಳ್ಬೇಕಂದ್ರೆ ಶಾರ್ಟ್ ಆಗಿ ನೋಡ್ಕೊಂತ ಹೋಗೋಣ. ಮೊದಲನೇ ಸೂತ್ರ ಏನ್ ಹೇಳ್ತದೆ ಅಂದ್ರೆ, ನಮ್ಗೆಲ್ಲರಿಗೂ ಗೊತ್ತಿರೋ ವಿಷಯ, ಪ್ರತಿದಿನ ಸರಿಯಾದ ಸಮಯದಲ್ಲಿ, ಸರಿಯಾದ ಪದ್ಧತಿಯಲ್ಲಿ, ಸರಿಯಾದ ಧ್ಯಾನ ಮಾಡಿ ಅಂತ ಅಷ್ಟೇ. ರೈಟ್ ಮೆಡಿಟೇಷನ್ ಅಟ್ ರೈಟ್ ಪ್ಲೇಸ್ ಅಂಡ್ ರೈಟ್ ಟೈಮ್. ಓಕೆ. ಸೊ ಆ ರೀತಿಯಲ್ಲಿ ಅಂದ್ರೆ ಈ ಧ್ಯಾನ, ಏನ್ ಧ್ಯಾನ ಮಾಡಬೇಕು? ಸರಿಯಾದ ಧ್ಯಾನ ಅಂದ್ರೆ, ಸರಿಯಾದ ಧ್ಯಾನವೇ ಆನಾಪಾನಸತಿ ಧ್ಯಾನ. ನಾವು ನಿತ್ಯ ಮಾಡ್ತಾ ಇರ್ತೀವಲ್ಲ, ಉಸಿರಾಟವನ್ನು ಗಮನಿಸೋದು, ಸಹಜವಾದ ಸರಳವಾದ ಉಸಿರಾಟವನ್ನು ಗಮನಿಸಿ ಅಂತ ಹೇಳ್ತೀವಿ. ಅದಕ್ಕೆ ಏನ್ ಬೇಕು? ಸರಿಯಾದ ಧ್ಯಾನ, ಸರಿಯಾದ ಪದ್ಧತಿ ಅಂದ್ರೆ ನಾವು ಸ್ಥಿರ ಸುಖ ಆಸನ ಹಾಕೋಬೇಕಾಗತ್ತೆ. ಸ್ಥಿರ ಸುಖ ಆಸನ, ಸುಖಮಯ ಪ್ರಾಣಾಯಾಮ, ಈ 2 ಜೋಡಿಸ್ಕೊಂಡಿದ್ರೆ ಅದೇ ಸರಿಯಾದ ಧ್ಯಾನ ಅಷ್ಟೇ. ಸೊ ಇದನ್ನು ನಾವು ಆನಾಪಾನಸತಿ ಧ್ಯಾನ, ಅತಿ ಸುಲಭವಾದ ಸರಳವಾದ ಧ್ಯಾನವನ್ನು ಪ್ರತಿದಿನ ಅಳವಡಿಸ್ಕೋಬೇಕು. ಪ್ರತಿದಿನ ಅಳವಡಿಸ್ಕೊಂಡು ಸೊ ಕ್ರಮಬದ್ಧವಾಗಿ ಪ್ರತಿನಿತ್ಯ ಮಾಡಬೇಕು. ಅದು ಇಂಪಾರ್ಟೆಂಟ್ ಆಗತ್ತೆ. ಓಕೆ. ಒಂದ್ ದಿವಸ ಮಾಡ್ತೀನಿ, ಇನ್ನೊಂದು 10 ದಿವಸ ಮಾಡಲ್ಲ, ಮತ್ತೆ ಇನ್ನೊಂದು ದಿವಸ ಮಾಡ್ತೀನಿ, ಇನ್ನೊಂದು ವಾರ ಮಾಡ್ತೀನಿ, ಇನ್ನೊಂದು 2 ದಿವಸ ಮಾಡ್ತೀನಿ, ಮತ್ತೆ ಮಾಡೋಕ್ಕಾಗಲ್ಲ. ನೋ ನೋ ನೋ, ಯು ಹ್ಯಾವ್ ಟು ಪ್ರಾಕ್ಟೀಸ್. ಯು ಮಸ್ಟ್ ಪ್ರಾಕ್ಟೀಸ್ ಎವ್ರಿ ಡೇ. ನೀವು ಊಟ ಮಾಡ್ತೀರಾ? ಊಟ ಮಾಡಲೇಬೇಕಲ್ಲ ಪ್ರತಿದಿನ. ಅದೇ ರೀತಿಯಲ್ಲಿ ಸೊ ಊಟ ಮಾಡ್ಲೇಬೇಕಂತ ಯಾವ ರೀತಿಯಲ್ಲಿ ಅನ್ಕೊಂತೀವೋ, ಧ್ಯಾನ ಮಾಡಲೇಬೇಕು ಪ್ರತಿ ದಿವಸ ಅಷ್ಟೇ, ಕಡ್ಡಾಯ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಿ ಯಾವುದೇ ಕಠಿಣವಾದ ಒಂದರ ಥರ ಹತಾಸನ ಅಂತ ಹೇಳ್ತಲ್ಲ, ಹಠಾಸನ ಅಂತ ಹೇಳ್ತಲ್ಲ, ಕಠಿಣವಾದ ಆಸನ ಇಲ್ಲ, ಕಠಿಣವಾದ ಪ್ರಾಣಾಯಾಮಗಳು ಇಲ್ಲ. ಆದರೆ ಧ್ಯಾನಕ್ಕೆ ಮುಂಚೆ ನಿಮಗೆ ಉಪಯುಕ್ತವಾಗುವಂಥ ವಿಷಯಗಳೇನಪ್ಪ ಅಂತಂದ್ರೆ, ಉಪಯುಕ್ತವಾಗಿರುವಂಥದ್ದು ಏನಂತಂದ್ರೆ, ಶರೀರದಲ್ಲಿ ಏನಾದರೂ ಒತ್ತಡ ಇದ್ರೆ ಅದನ್ನು ಹೋಗಲಾಡ್ಸೋಕ್ಕೆ, ಶರೀರಕ್ಕೆ ಒಂಥರ ಮೂವ್ಮೆಂಟ್ ಕೊಡೋಕ್ಕೆ, ಪರಿಶ್ರಮ ಕೊಡೋಕ್ಕೆ, ಅದರಲ್ಲಿರುವಂಥ ಟಾಕ್ಸಿನ್ಸ್ ಅನ್ನು ಆಚೆ ಕಳ್ಸೋಕ್ಕೆ, ಸೊ ಶರೀರವನ್ನು ಶುದ್ಧಿಯಾಗಿ ಇಟ್ಕೊಳಕ್ಕೆ, ಸೊ ಶರೀರದಲ್ಲಿರುವಂಥ ನಾಡಿಗಳನ್ನು ಲೂಸ್ ಮಾಡೋಕ್ಕೆ, ಸೊ ಇದೆಲ್ಲದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಯೋಗಾಸನಗಳು ಅಳವಡಿಸ್ಕೊತೀವಿ. ಅರ್ಥ ಆಯ್ತಾ?
ಯೋಗಾಸನಗಳು ಮಾಡಿಕೊಂಡು ತದನಂತರ ಒಂದು ಪ್ರಾಣಾಯಾಮ. ಯಾವ ಪ್ರಾಣಾಯಾಮ? ಒಂದು 4-5 ಪ್ರಾಣಾಯಾಮಗಳಿದೆ. ಅಟ್ಲೀಸ್ಟ್ ಅನುಲೋಮ ವಿಲೋಮ ಒಂದು 20 ರೌಂಡ್ಸು ಅನುಲೋಮ ವಿಲೋಮ ಮಾಡಿಕೊಂಡು ತದನಂತರ ನೀವು ಧ್ಯಾನ ಮಾಡಿ ನೋಡಿ ಹೆಂಗಿರ್ತದೋ ಆ ಧ್ಯಾನ. ಅದಕ್ಕೆ ನಾನು ಹೇಳಿದಿಲ್ಲ, ಈಗಾಗಲೇ ಹೇಳಿದೆ, ಈ ಎರಡು ಉಪಯುಕ್ತವಾಗಿರುತ್ತೆ, ಆದರೆ ಮ್ಯಾಂಡೇಟ್ರಿ ಅಲ್ಲ. ಅಂದರೆ ನಾನು ಕಡ್ಡಾಯ ಅಂತ ಹೇಳ್ತಾ ಇಲ್ಲ. ಯಾವುದು ಯೋಗಾಸನ ಕಡ್ಡಾಯ, ಪ್ರಾಣಾಯಾಮ ಕಡ್ಡಾಯ, ಅವಾಗಲೇ ಅದಾದಮೇಲೆ ನೀವು ಧ್ಯಾನ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಧ್ಯಾನ ಯಾವಾಗಲೂ ಎನಿವೇರ್, ಅದು ಹೇಳ್ತೀವಲ್ಲ ATM, ಎನಿವೇರ್ ಎನಿ ಟೈಮ್ ಎನಿ ಎನಿ ಪ್ಲೇಸ್. ಓಕೆ, ATP ಅಂತ ಹೇಳ್ತೀವಿ. ನೀವು ಎಲ್ಲಿ ಬೇಕಂದ್ರೆ ಮಾಡಿ, ಯಾವಾಗ ಬೇಕಂದ್ರೆ ಮಾಡಿ, ಯಾವ ಸಮಯದಲ್ಲಿ ಬೇಕಂದ್ರೆ ಮಾಡಿ. ಧ್ಯಾನಕ್ಕೂ ಯಾವುದೇ ಪರಿಮಿತಿಗಳು ಇಲ್ಲ. ಅರ್ಥ ಆಯ್ತಲ್ಲ? ಸೊ ಆ ರೀತಿಯಲ್ಲಿ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಮಾಡ್ಕೊಂಡ್ರೆ ಇದು ಸರಿಯಾದ ಧ್ಯಾನ ಆಗುತ್ತೆ. ಇದು ನಂಬರ್ 1 ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು? ಸರಿಯಾದ ಪುಸ್ತಕಗಳು ಓದಿ. ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳು ಓದಿ. ಸರಿಯಾದ ಪುಸ್ತಕಗಳಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಯಾವುದೋ ನಾನು ಹೋಗಿ ಒಂದು ಲೈಬ್ರರಿ ಕೂತ್ಕೊಂಡು ಪೊಲಿಟಿಕಲ್ ಬುಕ್ಸ್ ಓದ್ತೀನಿ, ಇಲ್ಲ ಯಾವುದೋ ನಮ್ಮ ಇದು ಯಾವುದೋ ಹಿಂದಿನ ಕಾಲದ್ದು ಚರಿತ್ರೆ ಓದ್ತೀನಿ, ಅದು ಓದ್ತೀನಿ ಅಂದರೆ ಅವೆಲ್ಲ ಮತ್ತೆ ಮಾಹಿತಿ, ಅದು ಗೊಂದಲೆ ಅಷ್ಟೇ. ನಿಮ್ಮ ಒಳಗಡೆ, ನಿಮ್ಮ ಮೆದುಳು ಒಳಗಡೆ ಹಾಕೋಣಂತ ಒಂದು ಡಸ್ಟ್ಬಿನ್ ಥರ ಆಗತ್ತೆ. ಅದು ಹೆಚ್ಚಾಗಿ ಹಾಕೊಂಡು 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 ಈಗಾಗಲೇ ನಾವು ಓದ್ತಾ ಬಂದೀವಿ. ನಾವು ಹಿಂದಿನ ಅಂದರೆ ಒಂಥರ ಹೇಳ್ಬೇಕಂದ್ರೆ ಸಣ್ಣ ವಯಸ್ಸಿಂದ ನಮಗೆಲ್ಲ ಹೇಳ್ಕೊಡ್ತಾ ಪಾಠಗಳೇನು? ಚರಿತ್ರೆ, ಅಂದರೆ ಒಂಥರ ಭೌತಿಕ ಶಾಸ್ತ್ರ, ರಸಾಯನಶಾಸ್ತ್ರ, ಸೋಷಿಯಲ್ ಸೈನ್ಸಸ್ಸು ಅಲ್ವಾ? ಸೊ ಜಿಯೋಗ್ರಫಿ, ಇವೆಲ್ಲ ಹೇಳ್ಕೊಟ್ಟು ಒಂದು ಜೀವನದ ಬಗ್ಗೆ ಒಂದು ಮಾಹಿತಿ ಇಲ್ಲ. ನಮ್ಮ ಜೀವನ ಶಾಸ್ತ್ರ ಒಂದು ಮಾಹಿತಿ ಇಲ್ಲ. ನೋಡಿದ್ರ? ಇದರ ಏನಕ್ಕೆ ಯೂಸ್ ಆಯಿತು? ಕೊನೆಯದಾಗಿ ಅವೆಲ್ಲ ಓದಿದ್ವಿ, ಹೋಗಿ ಮತ್ತೆ ಆ ಬುಕ್ಕಲ್ಲಿ ಓದಿದೆಲ್ಲ ತಗೊಂಡೋಗಿ ಪರೀಕ್ಷೆಯಲ್ಲಿ ವಾಮಿಟಿಂಗ್ ಮಾಡಿದ್ವಿ ಅಷ್ಟೇ. ಇಷ್ಟೇ ಆಗಿದೆ. ಪರೀಕ್ಷಾ ಪತ್ರ ಸಿಕ್ತು, ಒಂದು ಸರ್ಟಿಫಿಕೇಟ್ ಸಿಕ್ತು. ನಾನೇನು ಡಿಗ್ರಿ ಓದಿದ್ದೀನಿ, ನಾನು MCOM ಓದಿದ್ದೀನಿ, ಇಲ್ಲಾಂದರೆ MPhil ಓದಿದ್ದೀನಿ, MTech ಓದಿದ್ದೀನಿ. ಆದರೆ ಈಗ ರೋಗಗಳು BP, ಶುಗರು ಎಲ್ಲ ಬಂತು, ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ದೀನಿ. ಇಷ್ಟೇ ಆಗಿರೋದು. ಓದಿದ್ದು ಎಷ್ಟು ಓದಿದ್ದೀನಿ? PhD ಓದಿದ್ದೀನಿ, ಆದರೆ ಕ್ಯಾನ್ಸರ್. PhD ಓದಿದ್ದೀನಿ, ಆದರೆ ಈಗ BP, ಶುಗರ್ ಬಂದೆ. ದಿನ 2 ಟ್ಯಾಬ್ಲೆಟ್ ಬೆಳಗ್ಗೆ, 2 ಟ್ಯಾಬ್ಲೆಟ್ ಸಾಯಂಕಾಲ ತಿಂತೀನಿ. ಇದು ನಮ್ಮ ಪರಿಸ್ಥಿತಿ ಅಲ್ವಾ? ಏನಕ್ಕೆ ಯೂಸ್ ಆಗಿದೆ? ಅದು ಏನು ಯೂಸ್ ಆಗಬೇಕು? ಸರಿಯಾದ ಪುಸ್ತಕ ಅಂದರೆ ಏನು? ಸರಿಯಾದ ಪುಸ್ತಕ ನಿಮ್ಮ ಜೀವನವನ್ನು ಬದಲಾವಣೆ ಮಾಡಬೇಕು, ನಿಮ್ಮನ್ನು ಸುರಕ್ಷಿತವಾಗಿ ಇಡಬೇಕಾಗತ್ತೆ, ನಿಮ್ಮ ಆಹಾರ ಕ್ರಮವನ್ನು ಹೇಳ್ಬೇಕಾಗತ್ತೆ, ನಿಮ್ಮ ಆರೋಗ್ಯ ಶೈಲಿನ ಟೀಚ್ ಮಾಡಬೇಕಾಗತ್ತೆ, ನಿಮ್ಮ ಆಲೋಚನಾ ವಿಧಾನ ಸಕ್ರಮ ಮಾಡಬೇಕಾಗತ್ತೆ, ಅಕ್ರಮದಿಂದ ಸಕ್ರಮ ತಗೊಂಡು ಬರಬೇಕಾಗತ್ತೆ, ಅಂದರೆ ಬದಲಾವಣೆ ಮಾಡಬೇಕಾಗತ್ತೆ. ನಿಮ್ಮ ಆಲೋಚನವನ್ನು ನಕಾರಾತ್ಮಕದಿಂದ ಸಕಾರಾತ್ಮಕ ತಗೊಂಡು ಬರಬೇಕಾಗತ್ತೆ. ನಿಮ್ಮ ಆಲೋಚನವನ್ನು ಶೂನ್ಯ ಮಾಡುವಂಥ ಜ್ಞಾನ ಬೇಕಾಗತ್ತೆ. ಇವೆಲ್ಲ ಎಲ್ಲಿ ಸಿಗತ್ತೆ? ಇವೆಲ್ಲ ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳು. ಏನು ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳು? ಬ್ರಹ್ಮರ್ಷಿ ಪತ್ರಿಜಿ ಬರೆದಿರುವಂಥ 60 ಪುಸ್ತಕಗಳು. ಎಷ್ಟು ಕನ್ನಡದಲ್ಲಿ ಸಿಕ್ಕಿದೆ ಎಲ್ಲ ಓದಿ ದಯವಿಟ್ಟು. ಮಿಕ್ಕಿದೆಲ್ಲ ತೆಲುಗಲ್ಲಿದೆ, ನಿಧಾನವಾಗಿ ಒಂದೊಂದು ಕನ್ನಡದಲ್ಲಿ ಬರುತ್ತೆ. ಅದು ಬಿಟ್ಟರೆ ಇನ್ನೂ ಹಲವಾರು ಮಾಸ್ಟರ್ಸ್ ಇದ್ದಾರೆ. ಪತ್ರಿ ಸರ್ ಹೇಳುವಂಥ ಹಲವಾರು ಮಾಸ್ಟರ್ಸ್. ಅವ್ರು ಮೆನ್ಷನ್ ಮಾಡುವಂಥ ಮಾಸ್ಟರ್ಸ್ ಅಲ್ಲಿ ಓಶೋ ರಜನೀಶು, ಲೋಬ್ಸಾಮ್ ರ್ಯಾಂಪ, ಕಾರ್ಲೆಸ್ ಕ್ಯಾಸ್ಟರ್ಡನ, ಆಮೇಲೆ ಜೇನ್ ರಾಬರ್ಟ್ಸ್, ಅದ್ಭುತವಾದ ಸೇತ್ ವಿಸ್ಡಮ್. ಅರ್ಥ ಆಯ್ತಾ? ಸೇತ್ ವಿಸ್ಡಮು, ಆನಿಬಿಸೆಂಟು, ಲಿಂಡಾ ಗುಡ್ಮೆನ್, ದೀಪಕ್ ಚೋಪ್ರಾ ಅಲ್ವಾ, ಸಿಲಿಯಾ ಬ್ರೌನ್, ಟಾರ್ಕಮ್ ಸೆರಾಡಿಯನ್, ಯೋಗಾನಂದ್ ಪರಮಹಂಸ, ಸ್ವಾಮಿ ರಾಮ, ಇಂಥ ಹಲವಾರು ಮಾಸ್ಟರ್ಸ್ ಇದ್ದಾರೆ. ಆಲ್ ಥಿಯೋಸಫಿಕಲ್ ಬುಕ್ಸ್, ಆಲ್ ಓಶೋ ರಜನೀಶ್ ಬುಕ್ಸ್ ಬರೆದಿಟ್ಕೊಳ್ಳಿ. ಇದು ಸರಿಯಾದ ಆಧ್ಯಾತ್ಮಿಕ ಪುಸ್ತಕಗಳು. ನಾಟ್ ಪೊಲಿಟಿಕಲ್ ಸೈನ್ಸ್ ಬುಕ್, ನಾಟ್ ಹಿಸ್ಟ್ರಿ ಜಿಯೋಗ್ರಫಿ ಬುಕ್. ನೋ ಕ್ವಶನ್, ನೋ ವೇ. ಓದಿ, ಬೇಕಾದ್ರೆ ನಿಮ್ಮ ಮಾಹಿತಿಗೋಸ್ಕರ ಓದಿ. ನಿಮ್ಮ ಬದಲಾವಣೆ ಅಂತೂ ಆಗಲ್ಲ, ನಿಮ್ಮ ಜೀವನ ಬದಲಾವಣೆ ಅಂತೂ ಆಗೋದಿಲ್ಲ. ನೀವು ಆರೋಗ್ಯವಂತವಾಗಿ ಆನಂದವಾಗಿ ಇರಬೇಕು ಅಂತಂದರೆ ಈ ಪುಸ್ತಕಗಳು ಯಾವುದೇ ಕಾರಣ ಉಪಯೋಗ ಆಗಲ್ಲ, ಯಾವ ಕೋನದಲ್ಲಿ ಉಪಯೋಗ ಆಗಲ್ಲ. ಅರ್ಥ ಮಾಡ್ಕೊರಿ. ಮೂರನೇದು ಇಲ್ಲಿ ಏನಂತಂದರೆ ನಮ್ಮ ಧ್ಯಾನ ಅನುಭವಗಳನ್ನು ಹಂಚ್ಕೊಡೋದು, ಅಂದರೆ ಸಜ್ಜನ ಸಾಂಗತ್ಯ. ಈಗ 2ನೇ ಪಾಯಿಂಟ್ ಏನಿದು? ಸ್ವಾಧ್ಯಾಯ ಆಯಿತು ಅಲ್ವಾ? 2ನೇದು ಸ್ವಾಧ್ಯಾಯ ಆಯಿತು. ಈಗ ಸಜ್ಜನ ಸಾಂಗತ್ಯ ಮಾಡಬೇಕು ಅಂತ 3ನೇ ಪ್ರಿನ್ಸಿಪಲ್, 3ನೇ ಸೂತ್ರ. ಏನದು ಅಂದರೆ ನನಗೆ ಬಂದಿರುವಂಥ ಅನುಭವಗಳು ಇನ್ನೊಬ್ಬರಿಗೆ ಹಂಚ್ಕೊಡೋದು, ನನ್ನಲ್ಲಿ ಬಂದಿರುವಂಥ ಬದಲಾವಣೆ ಹಂಚ್ಕೊಡೋದು ಅಲ್ವಾ? ನಮ್ಮಲ್ಲಿ ಬಂದಿರುವಂಥ ಆಂತರಂಗಿಕ ಸ್ವಲ್ಪ ಏನೋ ಒಂಥರ ಡೀಪ್ ಆಗಿರುವಂಥ ಅನುಭವಗಳು ಹಂಚ್ಕೊಳ್ಳೋದು ಬೇಕಾಗಿಲ್ಲ, ಅದನ್ನು ನೀವು ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಈಗ ನೀವು ಉದಾಹರಣೆಗೆ ನಿಮ್ಮ ಒಂದು ಆಳವಾದ ಧ್ಯಾನದಲ್ಲಿ ನಿಮ್ಗೆ ಏನೇನೋ ಕಾಣಿಸ್ತಾ ಇರ್ತದೆ, ಏನೇನೋ ಮೆಸೇಜ್ಗಳಾಗ್ಬೋದು, ಇನ್ನೊಂದು ಆಗ್ಬೋದು. ಅವೆಲ್ಲ ಹಂಚ್ಕೋಬೇಕಂತ ಏನು ಅವಶ್ಯಕತೆ ಇಲ್ಲ.
ಅರ್ಥ ಆಯ್ತಾ? ಸೊ ನೀವು ಅನುಭವಿಸಿ, ನೀವು ಬರೆದಿಟ್ಕೊಳ್ಳಿ, ವಿಶ್ಲೇಷಣೆ ಮಾಡ್ಕೊತ ಹೋಗಿ, ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊತ ಹೋಗಿ, ನಿಧಾನವಾಗಿ ನಿಮಗೆ ಎಲ್ಲ ಹೆಚ್ಚು ಮಾಹಿತಿ ನಿಮ್ಗೆ ಸಿಗತ್ತೆ. ಆದರೆ ನಿಮ್ಮ ಜೀವನ ಬದಲಾವಣೆ ಖಂಡಿತ ಹಂಚ್ಕೋಬೇಕು. You have to share your experience of the transformation of your own life with all the people around you. ವೈ? ಬಿಕಾಸ್ ಸಿ, ಅವ್ರಿಗೂ ಅರ್ಥ ಆಗತ್ತೆ, ಅವರು ಸಹ ಅವ್ರ ಜೀವನವನ್ನು ಬದಲಾವಣೆ ಮಾಡ್ಕೊತಾರೆ, ನಿಮ್ಮ ಸ್ಫೂರ್ತಿಯಾಗಿ ತಗೊಂತಾರೆ, ಪ್ರೇರಣೆ ಆಗಿ ತಗೋತಾರೆ. ಅದಕ್ಕೆ ನಮ್ಮ ಅನುಭವವನ್ನು ನಾವು ಹಂಚ್ಕೋಬೇಕಾಗತ್ತೆ. ಉದಾಹರಣೆಗೆ ಇಲ್ಲಿ ಇಷ್ಟು ಮಾಸ್ಟರ್ಸ್ ಇದ್ದಾರೆ. ಈ ಇಷ್ಟು ಮಾಸ್ಟರ್ಸ್ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದೊಂದು ಅನುಭವ ಬಂದಿರ್ತದೆ. ಏನಂತ, ನಾನು ಈ ದಿನನಿತ್ಯ ಧ್ಯಾನ ಮಾಡುವಾಗ ನನ್ನಲ್ಲಿರುವಂಥ ಒತ್ತಡಿ ಹೋಗ್ಬಿಟ್ಟಿದೆ, ನನ್ನಲ್ಲಿರುವಂಥ ಮೈಗ್ರೇನ್ ಹೋಗ್ಬಿಟ್ಟಿದೆ, ನನ್ನಲ್ಲಿರುವಂಥ ಏನೋ ನೋವುಗಳು, ದೇಹ ಯಾವಾರ ಒಂಥರ ಅಂದರೆ ಶಕ್ತಿ ವಿಹೀನ ಆಗಿರ್ತಿದ್ದು, ಶಕ್ತಿ ವಿಹೀನ ಆಗಿ ಶಕ್ತಿಹೀನತೆ ಆಗಿ ಅನುಭವಿಸ್ತಾ ಇರ್ತೀನಿ. ಎಲ್ಲಿಂದರೆ ಅಲ್ಲಿ ನೋವುಗಳು ಬರ್ತಾ ಇತ್ತು, ಈಗ ಬರ್ತಾ ಇಲ್ಲ, ಎಲ್ಲ ಸ್ಟಾಪ್ ಆಗಿದೆ ಅಲ್ವಾ? ಸೊ ಅದೇ ರೀತಿಯಲ್ಲಿ ನಾನು ತುಂಬ ದೂರ ನಡೆಯೋಕ್ಕಾಗ್ತಾ ಇಲ್ಲ, ಈಗ ಚೆನ್ನಾಗಿ ನಡೀತಾ ಇದೆ, ಎಷ್ಟೋ ಕಿಲೋಮೀಟರ್ ಓಡ್ತಾ ಇದ್ದೀನಿ, ಏನೂ ಆಗೋದಿಲ್ಲ, ಶಕ್ತಿ ಚೆನ್ನಾಗೂ ಇದೆ. ಇವೆಲ್ಲನೂ ನೀವು ಹಂಚ್ಕೋಬೇಕು ಇನ್ನೊಬ್ಬರ ಜೊತೆ. ಅವಾಗ ಅವ್ರು ಏನು ಮಾಡ್ತಾರೆ, ಈ ಧ್ಯಾನ ಮಾಡೋಣ, ನಾನು ಈ ರೀತಿಯಲ್ಲಿ ತಯಾರಾಗಬೇಕಂತ ನಿಮ್ಮ ಪ್ರೇರಣೆವಾಗಿ ತಗೊಂಡು ಅವರು ಮುಂದಕ್ಕೆ ಬರ್ತಾರೆ. ಅದಕ್ಕೆ ಸರ್ ಯಾವಾಗಲೂ ಹೇಳ್ತಾರೆ, ಶೇರ್ ಯುವರ್ ಮೆಡಿಟೇಷನಲ್ ಎಕ್ಸ್ಪೀರಿಯನ್ಸಸ್ ವಿತ್ ಆಲ್ ಅದರ್ ಪೀಪಲ್. ಇದು ಸಜ್ಜನ ಸಾಂಗತ್ಯದಲ್ಲಿ ನಾವು ದಿನನಿತ್ಯ ಮಾಡ್ತಾ ಇರ್ತೀವಿ ಅಲ್ವಾ? ನಮ್ಮ ವೇದಿಕೆಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ 4 ಕಾರ್ಯಕ್ರಮಗಳಲ್ಲಿ ಪ್ರತಿಯೊಬ್ಬರು ಮಾಸ್ಟರ್ನ ಕೇಳ್ತೀವಿ, ಏನಾಯ್ತು ನಿಮಗೆ, ಏನು ಬದಲಾವಣೆ ಆಯ್ತು, ಏನು ಲಾಭ ಸಿಕ್ತು, ಹಂಚ್ಕೊಳ್ಳಿ ಅಂತ ಹೇಳ್ತಾನೆ ಇರ್ತೀವಿ. ಯಾಕೆ? ಇದೆಲ್ಲ ಇನ್ನೊಬ್ರು ಅರ್ಥ ಮಾಡ್ಕೊಳ್ಳಿ, ಅವರು ಸಹ ಚೇಂಜ್ ಆಗಲಿ, ಅವರು ಸಹ ಅಳವಡಿಸ್ಕೊಳ್ಳಿ, ಅವರು ಧ್ಯಾನಿ ಆಗಲಿ, ಅವರು ಸ್ವಸ್ಥತೆ ಸೇಕೂರ್ಲಿ ಅಂತ ಈ ರೀತಿಯಲ್ಲಿ ನಾವು ಇದನ್ನು ಈ ರೀತಿಯಲ್ಲಿ ನಾವು ಬಳಸ್ಕೋಬೇಕಾಗತ್ತೆ. ಇದು ಸಜ್ಜನ ಸಾಂಗತ್ಯ ಬರುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಆದಷ್ಟು ಇಡೀ ಇಡೀ ದಿನದಲ್ಲಿ ಸೈಲೆನ್ಸ್ ಆಗಿರಿ, ಅಂದರೆ ಮೌನವೇ ಜಾಸ್ತಿ ಪಾಲನೆ ಮಾಡಿ ಅಂತ ಹೇಳ್ತೀವಿ. ಅಂದರೆ ಯಾವುದೇ ರೀತಿಯಲ್ಲಿ ಈ ಅನ್ನೆಸರಿ ಮಾತುಗಳು, ಅನವಶ್ಯಕವಾಗಿರುವಂಥ ಮಾತುಗಳು ಯಾವುದು ಮಾತಾಡಕ್ಕೆ ಹೋಗ್ಬೇಡಿ. ಅಂದರೆ ಮೌನವಾಗಿರಿ ಅಂತ ಹೇಳ್ತೀವಿ ಅಷ್ಟೇ. ಮೌನವೇ ಬಂಗಾರ ಅಲ್ವಾ? ಸೊ ಮಾತುಕ್ಕಿಂತ ಮೌನವೇ ಬಂಗಾರ ಅಲ್ವಾ? ಸೊ ಆ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು ನಾವು. ಅಂದರೆ ಒಂದು ರೀತಿಯಲ್ಲಿ ಏನು ಹೇಳ್ತಾರೆ ಅಂದರೆ, ಸ್ಪೀಚ್ ಇಸ್ ಸಿಲ್ವರ್, ಸೈಲೆನ್ಸ್ ಈಸ್ ಗೋಲ್ಡ್ ಅಂತ ಹೇಳ್ತೀವಿ ನಾವು. ಸ್ಪೀಚ್ ಇಸ್ ಸಿಲ್ವರ್ ಬಟ್ ಸೈಲೆನ್ಸ್ ಈಸ್ ಗೋಲ್ಡ್. ಅಂದರೆ ಇದ್ರ ಬಗ್ಗೆ ಈ ಮಾತು ತುಂಬ ಇಂಪಾರ್ಟೆಂಟ್ ವಿಷಯ, ಇದು ತುಂಬ ಇಂಪಾರ್ಟೆಂಟ್ ವಾಕ್ಯ ಇದು. ಅಲ್ಲಿ ಏನಂತಂದ್ರೆ, ನಾವು ಮಾತುಗಳಿಗಿಂತ ಸೈಲೆನ್ಸ್ ಆಗಿದ್ರೆ ಅದರಲ್ಲಿ ಎಷ್ಟೋ ಆನ್ಸರ್ಸ್ಗಳು ಸಿಗ್ಬಿಡ್ತದೆ, ಎಷ್ಟೋ ಕ್ಲಾರಿಟಿ ನಮ್ಗೆ ಬರುತ್ತೆ. ಅರ್ಥ ಆಯ್ತಾ? ಸೊ ಇನ್ನೊಬ್ರು ನಮ್ಮ ಸುತ್ತಮುತ್ತ ಇರುವಂಥವ್ರು ಯಾವ ರೀತಿಯಲ್ಲಿ ಅಂದರೆ, ನಮ್ಮ ಸುತ್ತಮುತ್ತ ಅವ್ರು ಕೂತ್ಕೊಳ್ಳುವಾಗ ಅವ್ರಿಗೂ ಒಂಥರ ಒಳ್ಳೆ ಅನುಭವ ಸಿಗತ್ತೆ. ರಮಣ ಮಹರ್ಷಿ ಹತ್ರ ಎಷ್ಟೋ ಜನ ಹೋಗ್ತಾರೆ, ಅವ್ರು ಯಾವಾಗಲೂ ಮೌನದಲ್ಲೇ ಇರ್ತಾರೆ, ಜಾಸ್ತಿ ಮಾತಾಡೋದಿಲ್ಲ, 1-2 ಪದಗಳು ಮಾತಾಡಿದ್ರೆ ಸಾಕಷ್ಟೇ. ಆದರೆ ಅವರು ಮೌನವಾಗಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅಷ್ಟೇ. ಸೊ ಇವರು ಮೌನವಾಗಿರುವಾಗ ಅವ್ರು ಸುತ್ತಿರುವಂಥ ವ್ಯಕ್ತಿಗಳಲ್ಲಿ ಒಂಥರ ಶಾಂತಿ, ಒಂಥರ ನೆಮ್ಮದಿ, ಸಮಾಧಾನ ಎಲ್ಲ ಸಿಗತ್ತೆ. ನೋಡಿ ಆ ಪ್ರಭಾವ ಹೇಗಿರುತ್ತೆ. ಆ ಪ್ರಭಾವ ಅನ್ನೋದು ಒಂದು ಮಾಸ್ಟರಿಂದ ಇನ್ನೊಬ್ಬರು ಮಾಸ್ಟರ್ಗೆ ಯಾವ ರೀತಿಯಲ್ಲಿ ಇರ್ತದೆ, ಅದು ಅರ್ಥ ಮಾಡ್ಕೊಳ್ಳಿ ಅಲ್ವಾ? ಸೊ ಅದಕ್ಕೋಸ್ಕರ ಸ್ನೇಹಿತರೆ, ಯಾವಾಗಲೂ ಅಷ್ಟೇ, ನೋ ಗಾಸಿಪ್, ನೋ ಕಂಪ್ಲೈಂಟ್, ನೋ ಬ್ಲೇಮ್ ಗೇಮ್. ಅಂದರೆ ಯಾರ ಮೇಲೆ ಕಂಪ್ಲೇಂಟು ಮಾಡೋದಿಲ್ಲ, ನೋ ಕಾಮೆಂಟ್ಸ್, ನೋ ಜಡ್ಜ್ಮೆಂಟ್ಸ್, ನೋ ಇಂಟರ್ಫರೆನ್ಸ್. ಈ 3 ಮಾತುಗಳು ಹೇಳಿದ್ದಾರೆ. ಪತ್ರಿಸರೇನು, ನೋ ಕಾಮೆಂಟ್ಸ್, ಯಾರ ಮೇಲೆ ಇನ್ನೊಬ್ಬರ ಮೇಲೆ ಅನ್ನೆಸರಿ ಕಾಮೆಂಟ್ಸು ಕೊಡಬಾರ್ದು. ಆಮೇಲೆ ನೋ ಜಡ್ಜ್ಮೆಂಟ್ಸ್, ಯಾವ ತೀರ್ಮಾನ ನಾವು ಕೊಡಬಾರ್ದು, ಅವ್ರು ಹಿಂಗೆ ಇವ್ರು ಹಂಗೆ, ಸೊ ಈ ರೀತಿಯಲ್ಲಿ ಇರಬಾರ್ದಾಯ್ತು, ಅವ್ರು ಆ ರೀತಿಯಲ್ಲಿ ಇರಬೇಕಾಯ್ತು, ಅದೆಲ್ಲ ಬೇಕಾಗಿಲ್ಲ. ಆಮೇಲೆ ನೋ ಇಂಟರ್ಫರೆನ್ಸ್, ಅಂದರೆ ಮೂರನೇ ವ್ಯಕ್ತಿ, ಯಾವುದೇ 2ನೇ ವ್ಯಕ್ತಿ 3ನೇ ವ್ಯಕ್ತಿ ಅವರ ಜೀವನದಲ್ಲಿ ನೀವು ಜೋಕೆ ಮಾಡ್ಕೋಬಾರ್ದು. ನೆವರ್ ಇಂಟರ್ಫಿಯರ್ ವಿತ್ ಅದರ್ಸ್ ಪೀಪಲ್ ಲೈಫ್, ಅದರ್ಸ್ ಲೈಫ್ಸ್. ಅರ್ಥ ಮಾಡ್ಕೊರಿ. ಈ ರೀತಿಯಲ್ಲಿ ನಾವು ಜೀವನವನ್ನು ನಡೆಸ್ಕೊಂಡ್ರೆ ಇದು ಅತ್ಯುತ್ತಮವಾದ ಒಂದು ಅದ್ಭುತವಾದ ಒಂದು ಸಾಧಕ, ಒಂದು ಅದ್ಭುತವಾದ ಯೋಗಿಯ ಜೀವನ ಅಂತ ಹೇಳ್ತೀವಿ ನಾವು ಅಲ್ವಾ? ಯೋಗಿಯ ಜೀವನ ಅರ್ಥ ಮಾಡಿಕೊಂಡು ದಯವಿಟ್ಟು ಇದನ್ನು ಪಾಲಿಸಿ. ಆಮೇಲೆ ನೆಕ್ಸ್ಟ್ ಏನಂದ್ರೆ, ನಮ್ಮ ಪ್ರತಿ ತಿಂಗಳು ಬರುವಂತ ಈಗಾಗಲೇ ನಾವು ಆಚರಣೆ ಮಾಡ್ತಾ ಇದ್ದೀವಿ, ಅದೇನಂತಂದ್ರೆ ಹುಣ್ಣಿಮೆ ಧ್ಯಾನ. ಹುಣ್ಣಿಮೆ ನೈಟ್, ಒಂದು ದಿವಸ ಮುಂಚೆ, ಒಂದು ದಿವಸ ಹುಣ್ಣಿಮೆ ದಿನ, ಮತ್ತೆ ಹುಣ್ಣಿಮೆ ಆದ್ಮೇಲೆ ಇನ್ನೊಂದು ದಿವಸ, ಮುಂದಿನ ದಿವಸ. ಈ 3 ದಿವಸಗಳು ಸಹ ಪೂರ್ತಿ ನೈಟ್ ಧ್ಯಾನವನ್ನು ಮಾಡಿ, ಓಕೆ, ಅಲ್ಲಿ ಬರುವಂತ ವಿಶ್ವಶಕ್ತಿಯನ್ನು ಹೆಚ್ಚು ಪಡಿಬೇಕು ಅಂತ ಹೇಳ್ತಾರೆ. ಇನ್ನೊಂದೇನಂದ್ರೆ, ಆ 3 ದಿವಸ ಕಾಲ ಚಂದ್ರನಿಂದ ಬರುವಂತ ಹೆಚ್ಚು ಪಾಸಿಟಿವ್ ಅಯಾನ್ಸ್ ಇರುತ್ತೆ. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ಚಂದ್ರನಿಂದ ಬರುವಂತ ಈ ಗುರುತ್ವಾಕರ್ಷ ಶಕ್ತಿಯಿಂದ ನಮ್ಮ ದೇಹದಲ್ಲಿ ಏನಿದೆ,
70% ನೀರಿದೆ ಅಲ್ವಾ, 76% ನೀರಿದೆ. ಆಮೇಲೆ ಅಷ್ಟು ನೀರಿರುವಂಥ ಸಮುದ್ರ ಹೇಗೆ ನೋಡ್ತೀವಿ ಅವತ್ತು ಆ ಹುಣ್ಣಿಮೆ ದಿನ 3 ದಿನ ಸಮಯ ನೀವು ನೋಡಿದ್ರೆ, ಅಬ್ಸರ್ವ್ ಮಾಡಿದರೆ ಅಲ್ಲಿ ಬರುವಂಥ ಅಲೆಗಳು ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಹೆಚ್ಚೆಚ್ಚಾಗಿ ಅಲೆಗಳು ಬರ್ತಾ ಇರ್ತದೆ ಅಲ್ವಾ. ಯಾಕೆ ಆ ಥರ ಆಗ್ತಾ ಇದೆ ಅಂತಂದರೆ, ನೀರು ಮೇಲೆ ಅಷ್ಟು ಪ್ರಭಾವ ತೋರಿಸ್ತಾ ಇದೆ. ಯಾವುದು? ಚಂದ್ರನ ಗುರುತ್ವಾಕರ್ಷಣ ಶಕ್ತಿ ಆ ಪ್ರಭಾವ ತೋರಿಸ್ತಾ ಇದೆ. ಅದೇ ಅದೇ ಪ್ರಭಾವ ನಮ್ಮ ಮೇಲೆ ಯಾಕಿರಲ್ಲ? ಯಾಕಂದ್ರೆ ನಮ್ಮ ದೇಹ, ಇಡೀ ದೇಹ 75% ನೀರಿದೆ ಅಲ್ವಾ. ಮೆದುಳಲ್ಲಿ ನೀರಿದೆ, ಇಡೀ ರಕ್ತವೇ ನೀರು. ಆ ಸೊ ಎಲ್ಲ ಕಡೆ ದೇಹ, ಎಲ್ಲ ಕಡೆ ನೀರಿದೆ. ಅದು 76% ನೀರಿದೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಆ 3 ದಿವಸ ಕಾಲ ನಮ್ಮಲ್ಲಿ ಆ ನೀರು ಅನ್ನೋದಿದೆಯಲ್ಲ, ಅದು ಪ್ರಕಂಪನಲ್ಲಿ ಹೆಚ್ಚಾಗಿ ಯಾರೇ ಸ್ವಲ್ಪ ಅವರಲ್ಲಿ ನೆಗೆಟಿವಿಟಿ ಇದ್ರೆ, ನಕಾರಾತ್ಮಕ ಇದ್ರೆ ಅದು ಹೆಚ್ಚಾಗತ್ತೆ. ಒಂಥರ ಅವ್ರ ಹತ್ರ ಧನಾತ್ಮಕ ಇದ್ರೆ ಅದು ಹೆಚ್ಚಾಗತ್ತೆ. ನಿಮ್ಮಲ್ಲಿ ಶೂನ್ಯತೆ ಇದ್ರೆ ಶೂನ್ಯ ಹೆಚ್ಚಾಗತ್ತೆ. ಧ್ಯಾನದಲ್ಲಿ ಧ್ಯಾನ ಪ್ರಭಾವ ಹೆಚ್ಚಾಗತ್ತೆ. ಏನು ಇಟ್ಕೊಂಡ್ರೆ ಅದು ಹೆಚ್ಚಾಗತ್ತೆ ನೋಡಿ. ನೀವು ಏನೇ ಇಟ್ಕೊಳ್ಳಿ, ಒಂಥರ ಹಸು ಇಟ್ಕೊಂಡ್ರೆ ಹಸು ತುಂಬ ಹೆಚ್ಚಾಗತ್ತೆ. ಜಗಳ ಆಗತ್ತೆ, ಭಯಂಕರ ಜಗಳ ಆಗತ್ತೆ ಅವತ್ತಿನ ಏನಾದ್ರು ಮಾಡಕ್ ಹೋದ್ರೆ. ಅದಕ್ಕೆ ಹೇಳ್ತೀವಿ ನಾವು ಮೌನ 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 ಅಂತ ಹೇಳ್ತೀವಿ 3 ದಿವಸ. ಮತ್ತೆ ಏನು ಮಾಡ್ಕೋಬೇಕು? ಏನೂ ಇಲ್ಲ. ಒಂದು ಅಂದರೆ ಇಚ್ಛಾಪೂರ್ವಕವಾಗಿ ನಿಮ್ಮ ಮನಸ್ಸನ್ನು ಶೂನ್ಯ ಮಾಡಿಕೊಂಡು, ಮನಸ್ಸನ್ನು ಹೆಚ್ಚು ಶೂನ್ಯತ ತೊಡಗಿಸ್ಕೊಳ್ಳಿ. ಆವಾಗ ಆ ಶೂನ್ಯತ ಡಬಲ್ ತ್ರಿಬಲ್ ಆಗತ್ತೆ. ನೋಡಿದ್ರಾ? ಆವಾಗ ನಿಮಗೆ ಸಿಗುವಂಥ ಆಧ್ಯಾತ್ಮಿಕ ಅನುಭವಗಳು ಒಂದು ರೀತಿಯಲ್ಲಿ ಅನಂತವಾಗಿ, ಅಂದರೆ ಆನಂದವಾಗಿರತ್ತೆ. ಅದ್ಭುತವಾದ ಪವಾಡವಾದ ಒಂದು ಅನುಭವಗಳು ನೀವು ತಗೋಬಹುದು ಆ 3 ದಿವಸ ಕಾಲ. ಯಾಕೆ ಅಂದರೆ, ನೀವು ಪಾಲನೆ ಮಾಡ್ತಾ ಇರೋದು ಧ್ಯಾನ. ಈ 3 ದಿವಸ ಕಾಲ ಏನು ಮಾತುಗಳು ಉಪಯೋಗಿಸ್ತಾ ಇಲ್ಲ, ಉಪಯೋಗಿಸಬಾರದು. ಯಾವುದೇ ಮಾತುಗಳ ಅಡೆತಡೆ ಆಗಿದ್ರೆ, ತೊಂದರೆಗಳಿದ್ರೆ, ಆ ಮಾತುಗಳ ಪ್ರಭಾವ ಇನ್ನೂ ಹೆಚ್ಚಾಗತ್ತೆ. ಅದಕ್ಕೆ ಆ 3 ದಿವಸ ಕಾಲ ನಾವು ನೋಡ್ತಾ ಇದ್ದೀವಿ, ತುಂಬ ಜನ ಈ ಹೆಚ್ಚು ಒಂಥರ ಮೆಂಟಲಿ ರಿಟಾರ್ಡೆಡ್, ಬುದ್ಧಿಮಾಂದ್ಯತೆ ಇರೋರು, ಆಮೇಲೆ ಮೆಂಟಲ್ ಅಂದರೆ ಹುಚ್ಚು ಉನ್ಮಾದಿಯವರು ಏನಾಗ್ತದೆ ಇಲ್ಲಿ ಅವ್ರ ಪರಿಸ್ಥಿತಿ. ತುಂಬ ಜನ ಅವತ್ತು ನೈಟೇ, ಹುಣ್ಣಿಮೆ ದಿವಸ ನೈಟ್ ತುಂಬ ಜನ ಯಾವುದು ಸೂಸೈಡ್ ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡ್ರು. ಗೊತ್ತಾದು? ತುಂಬ ಜನ ಆ ಈ ಹುಣ್ಣಿಮೆ ದಿನ ನೈಟು ಆತ್ಮಹತ್ಯೆ ಮಾಡಿಕೊಂಡು ಅಂದರೆ ಸೂಸೈಡ್ ಮಾಡಿಕೊಂಡು ತುಂಬ ಜನ ಇದ್ದಾರೆ. ಯಾಕೆ ಮಾಡ್ಕೊತಾರೆ? ಅವರ ಅವ್ರ ಒಳಗಡೆ ಇರುವಂಥ ನಕಾರಾತ್ಮಕ ಶಕ್ತಿ ತೀವ್ರ ರೂಪಕ್ಕೆ ಹೋಗಿರ್ತದೆ, ಭಯಾನಕರ ಸ್ಥಿತಿಗೆ ಹೋಗಿರ್ತದೆ. ನೋ ಬಡಿ ಕ್ಯಾನ್ ಸ್ಟಾಪ್ ದೆಮ್. ಅರ್ಥ ಆಯ್ತಾ ಇದು? ಅದಕ್ಕೆ ಈ ಹುಣ್ಣಿಮೆ ದಿನ ಏನು ಮಾಡಬೇಕು? ಮೌನವಾಗಿರಬೇಕು, ತಿಳಿಯಾದ ಆಹಾರ ತಗೋಬೇಕು, ಹೆಚ್ಚು ಧ್ಯಾನ ಮಾಡ್ಕೋಬೇಕು, ಹೆಚ್ಚು ಶೂನ್ಯದಲ್ಲಿ ತೊಡಗಿಸ್ಕೋಬೇಕು. ನೋ ನೋ ಟಾಕಿಂಗ್ ಅಟ್ ಆಲ್, ನೋ ವರ್ಡ್ಸ್ ಅಟ್ ಆಲ್. ಓಕೆ, ಅದು ಮಾಡಬೇಕಾಗತ್ತೆ. ನೆಕ್ಸ್ಟು 6ನೇ ಸೂತ್ರ ಸ್ನೇಹಿತರೆ, ಎನಿ ಎಲ್ಲಿ ಎಲ್ಲಿ ಲಭ್ಯವಾಗುತ್ತೋ, ಎಲ್ಲೆಲ್ಲಿ ಲಭ್ಯವಾಗುತ್ತೋ ಅಲ್ಲೆಲ್ಲಿ ಸಹ ಯಾವಾಗಲೂ ಪಿರಮಿಡ್ ಶಕ್ತಿಯನ್ನು ಬಳಸ್ಕೊಳ್ಳಿ. ಯಾವುದಕ್ಕೆ? ಒಂದು ದೈನಂದಿನ ಜೀವನ ಕಾರ್ಯಕ್ರಮಗಳಿಗೆ, ಮತ್ತೆ ಈ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ. ಧ್ಯಾನ ಮಾಡ್ತೀರಾ, ಈ ಪಿರಮಿಡ್ ಶಕ್ತಿಯನ್ನು ಬಳಸ್ಕೊಂಡು ಮಾಡಿ. ಮೂರು ಪಟ್ಟು ಹೆಚ್ಚು ನಿಮಗೆ ಶಕ್ತಿ ಸಿಗತ್ತೆ. 3 ಪಟ್ಟು ವೇಗವಂತವಾಗಿ ನಿಮ್ಮ ಆಧ್ಯಾತ್ಮಿಕ ಜೀವನ ಸಾಗ್ತದೆ ಮುಂದಕ್ಕೆ. ಅದೇ ರೀತಿಯಲ್ಲಿ 3 ಪಟ್ಟು ವೇಗವಂತವಾಗಿ ನಿಮಗೆ ಆಧ್ಯಾತ್ಮಿಕ ಅನುಭವಗಳು ಸಹ ವೇಗವಂತವಾಗಿ ನಿಮಗೆ ಲಭ್ಯವಾಗತ್ತೆ. ಆಮೇಲೆ ಪಿರಮಿಡ್ ಶಕ್ತಿಯನ್ನು ಪ್ರತಿಯೊಂದು ಬಳಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ವ್ಯವಸಾಯಕ್ಕೆ ಬಳಸ್ಕೊಳ್ಳಿ, ಮನೆ ಟೆರೇಸ್ ಮೇಲೆ ಯಾವುದು ಗಾರ್ಡನ್ ಇದೆ ಗಾರ್ಡನ್ಗೆ ಬಳಸ್ಕೊಳ್ಳಿ, ನಿಮ್ಮ ಪೂರ್ತಿ ಮನೆಯನ್ನು ಒಂಥರ ಪ್ರಚೋದನೆ ಮಾಡೋಕ್ಕೆ ಶಕ್ತೀಕರಣ ಮಾಡ್ಕೊಳ್ಳಿ. ಮನೆ ಒಳಗಡೆ ಎಲ್ಲ ನಕಾರಾತ್ಮಕ ಶಕ್ತಿಗಳು ಹೋಗಲಾಡಿಸ್ಕೊಳಕ್ಕೆ ಯೂಸ್ ಮಾಡ್ಕೊಳ್ಳಿ. ಪ್ರತಿದಕ್ಕೂ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಂದಕ್ಕೂ. ಅರ್ಥ ಆಯ್ತಾ? ನೀರನ್ನು ಶಕ್ತೀಕರಣ ಮಾಡ್ಕೊಳ್ಳಿ, ಈ ತರಕಾರಿಗಳನ್ನ ಶಕ್ತೀಕರಣ ಮಾಡ್ಕೊಳ್ಳಿ, ಧಾನ್ಯಗಳನ್ನ ಶಕ್ತೀಕರಣ ಮಾಡ್ಕೊಳ್ಳಿ ಅಲ್ವಾ. ಆ ರೀತಿಯಲ್ಲಿ ಪ್ರತಿಯೊಂದನ್ನು ಶಕ್ತೀಕರಣ ಮಾಡ್ಕೊಂಡು ಉಪಯೋಗಿಸ್ಕೊಳ್ಳಿ. ಕೊನೆಗೆ ಪಿರಮಿಡ್ ಕೆಳಗಡೆ ಕೂತ್ಕೊಂಡು ಧ್ಯಾನ ಮಾಡಿ. ಆ ಧ್ಯಾನವನ್ನು ಪೂರ್ತಿ ಬಲವಾದ ಆಳವಾದ ಧ್ಯಾನವನ್ನು ಮಾಡೋಕ್ಕೆ, ವೇಗವಂತವಾಗಿ ಧ್ಯಾನ ಒಳಗಡೆ ತೊಡಗಿಸ್ಕೊಂಡಕ್ಕೆ ಈ ಪಿರಮಿಡ್ ಶಕ್ತಿಯನ್ನು ಬಳಸ್ಕೊಂಡು ಅಂತ ಅದನ್ನು ಹೇಳಿದ್ದಾರೆ. ಅರ್ಥ ಆಯ್ತಾ? ಯಾಕಂದ್ರೆ ಪಿರಮಿಡ್ ಶಕ್ತಿ ಅನ್ನೋದು ಅದು ವಿಶ್ವಶಕ್ತಿಯನ್ನು ಹೆಚ್ಚ ಕೊಡುತ್ತೆ. ಪಿರಮಿಡ್ ಶಕ್ತಿಯೇ ವಿಶ್ವಶಕ್ತಿ, ಇನ್ಯಾವುದೂ ಅಲ್ಲ. ಆದರೆ ಆ ಪಿರಮಿಡ್ ಶಕ್ತಿ, ಆ ವಿಶ್ವಶಕ್ತಿ ಎಷ್ಟು ಹೆಚ್ಚಾಗಿ ಲಭ್ಯವಾಗುತ್ತೋ ಅಷ್ಟು ಆಳವಾದ ಎಫೆಕ್ಟ್ ನಮ್ಮ ಮೇಲೆ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನಾವೆಲ್ಲ ಶಕ್ತಿ ಪದಾರ್ಥಗಳು, ನಾವೇನು ಬೇರೆ ಅಲ್ಲ. ನಾವು ಈ ಮಾಂಸ, ಮೇಲ್ನೋಟಕ್ಕೆ ನೋಡ್ತಾ ಇರೋಂಥ ಈ ಮೂಲೆಗಳು ಮಾಂಸ ಅಲ್ಲ ನಾವು, ರಕ್ತ ಮಾಂಸ ಅಲ್ಲ ನಾವು. ನಾವೆಲ್ಲರೂ ಶಕ್ತಿ ಪದಾರ್ಥನೇ. ನಾವೆಲ್ಲರೂ ಏನು
ವಿ ಆರ್ ಆಲ್ ದಿ ಎನರ್ಜಿ ಬೀಯಿಂಗ್ಸ್, ವಿ ಆರ್ ಆಲ್ ದಿ ಎನರ್ಜಿ ಮ್ಯಾಟರ್. ಇನ್ನು ಹೇಳ್ಬೇಕಂದ್ರೆ ಈ ತರ ಹೇಳ್ಕೋಬಹುದು ನಾವು, ಮ್ಯಾಟರ್ ಇಸ್ ಈಕ್ವಲ್ ಟು ಎನರ್ಜಿ ಅಷ್ಟೇ. ಅರ್ಥ ಆಯ್ತಾ? ಮ್ಯಾಟರ್ ಇಸ್ ಈಕ್ವಲ್ ಟು ಎನರ್ಜಿ. ನಾವು ಆತ್ಮ ಪದಾರ್ಥಗಳು, ಆದರೆ ಈ ಶರೀರ ರೂಪದಲ್ಲಿ ಇದೆ, ಶರೀರ ರೂಪದಲ್ಲಿ ಸದ್ಯಕ್ಕೆ ಇದೀವಿ ಅಷ್ಟೇ. ಆದರೆ ನಾವ್ಯಾರು, ನಿಜವಾದ ನಾವು ಯಾರು? ನಿಜವಾದ ನಾವು ಆ ಶಕ್ತಿ ಸ್ವರೂಪಿನಿಗಳು. ಅರ್ಥ ಮಾಡಿಕೊಂಡು ದಯವಿಟ್ಟು ಪಿರಮಿಡ್ ಶಕ್ತಿನ ಹೆಚ್ಚು ಬಳಸ್ಕೊಳ್ಳಿ. ಶಕ್ತಿ ನಿಮಗೆ ಎಷ್ಟು ಹೆಚ್ಚಾಗಿ ಶಕ್ತಿ ಸಿಗುತ್ತೋ ನಿಮಗೆ ಅಷ್ಟು ಹೆಚ್ಚೆಚ್ಚು ಲಾಭಗಳು ನೀವು ಪಡೆಯಬಹುದು. ಆಮೇಲೆ ಸ್ನೇಹಿತರೆ, 7ನೇ ಸೂತ್ರ ಏನು ಹೇಳ್ತದೆ ನೋಡ್ಕೊಳ್ಳ. ಏನು ಹೇಳ್ತದೆ ಅಂದರೆ, ನೀವು ಯಾವುದೇ ರೀತಿಯಲ್ಲಿ ಮಾನಸಿಕವಾಗಿ, ದೈಹಿಕವಾಗಿ ಯಾವುದೇ ಕಾರಣಗಳಿಗೆ, ಯಾವುದೇ ರೀತಿಯಲ್ಲಿ ಮೆಡಿಸನ್ ಅಂದರೆ ಈ ಮಾಡರ್ನ್ ಮೆಡಿಸನ್ ಏನಿದೆಯೋ ಅದನ್ನು ಉಪಯೋಗಿಸಕ್ಕೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಅಂದರೆ ಅಲೋಪತಿ ಮೆಡಿಸನ್ಸ್ ಯು ಹ್ಯಾವ್ ಟು ಅವಾಯ್ಡ್, ಯು ಮಸ್ಟ್ ಅವಾಯ್ಡ್. ಮತ್ತೆ ಏನು ಮಾಡಬೇಕು ಅಂತಂದರೆ, ನಿಮ್ಮ ಒಳಗಡೆ ಇರುವಂಥ ಈ ಪ್ರಾಣಶಕ್ತಿಯನ್ನು ಬಳಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಹೆಚ್ಚಾಗಿ ಪ್ರಾಣಶಕ್ತಿಯನ್ನು ಬಳಸ್ಕೊಳ್ಳಿ. ನಿಮ್ಮಲ್ಲಿ ಪ್ರಾಣಶಕ್ತಿ ಇದೆ, ಹರಿತಾ ಇದೆ ಪ್ರಾಣಶಕ್ತಿ. ಸರಿಯಾದ ರೀತಿಯಲ್ಲಿ ಆ ಪ್ರಾಣಶಕ್ತಿಯನ್ನು ಕಾಪಾಡಿಕೊಂಡ್ರೆ ನಿಮ್ಮಲ್ಲಿ ಪ್ರತಿಯೊಂದು ರೋಗವನ್ನು ಹೋಗಲಾಡಿಸ್ಕೋಬಹುದು, ತೊಂದರೆ ಇಲ್ಲ. ಆಯ್ತಾ? ಧ್ಯಾನ ಸರ್ವ ರೋಗ ನಿವಾರಣಿ ಅಂತ ಈಗಾಗಲೇ ಹೇಳ್ತಾ ಬಂದಿವಿ, ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇರ್ತೀವಿ ನಾವು. ಧ್ಯಾನ ಹೇಗೆ ನಿಮ್ಮ ರೋಗಗಳನ್ನು ಗುಣಪಡಿಸ್ತದೆ, ಇದೊಂದು ಸಬ್ಜೆಕ್ಟ್ ಅಲ್ವಾ? ಈ ಸಬ್ಜೆಕ್ಟನ್ನು ಅನೇಕ ಬಾರಿ ನಮ್ಮ ವೇದಿಕೆಯಲ್ಲಿ ಮಾತಾಡಿದ್ದೀವಿ. ಸೊ ಅದಕ್ಕೂ ಅದ್ಭುತವಾದ ಜ್ಞಾನ ಹಂಚ್ಕೊಳ್ತಾ ಬಂದಿದ್ದಾರೆ ಮಾಸ್ಟರ್ಸ್, ಸೀನಿಯರ್ ಮಾಸ್ಟರ್ಸು. ಸೊ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ, ಡು ನಾಟ್ ಡಿಪೆಂಡ್ ಆನ್ ಎನಿ ಮೆಡಿಸನ್ಸ್, ಓಕೆ, ಆನ್ ಎನಿ ವೇ. Any kind of psychological dependence on medicine is to be avoided, is to be removed from your life. Then what you have to do? Use your meditation energy to heal yourself. Do the self healing. ನಿಮ್ಮ ಒಳಗಡೆ ಅತ್ಯಂತ ಹೇಳ್ಬೇಕಂದ್ರೆ ಅತ್ಯಂತ ಉನ್ನತವಾದ ಆ ಪ್ರಾಣಶಕ್ತಿ ನಿಮ್ಮ ಒಳಗಡೆ ಈಗಾಗಲೇ ಇದೆ. ಇನ್ನು ಹೇಳ್ಬೇಕಂದ್ರೆ ಅನಂತವಾದ ಆ ಶಕ್ತಿ, ಆ ಜ್ಯೋತಿ ಇದೆ ನಿಮ್ಮೊಳಗಡೆ. ಆ ಜ್ಯೋತಿ ಯಾವುದು? ಆತ್ಮಜ್ಯೋತಿ. ಅದು ಹೇಳ್ಬೇಕಂದ್ರೆ ಅನಂತವಾದ ಶಕ್ತಿ ಹೊಂದಿರುವಂಥ ಆ ವಿಷಯ ನಿಮ್ಮ ಒಳಗಡೆ ಇದೆ, ಶಾಶ್ವತ ಪದಾರ್ಥ ನಿಮ್ಮ ಒಳಗಡೆ ಇದೆ. ಸೊ ಅದಿರುವಾಗ ನಿಮಗೆ ಯಾವ ಮೆಡಿಸಿನ್ ಬೇಕಾಗಿದೆ, ಆದರೆ ಅದನ್ನು ಗುರುತಿಸಿ ಅದನ್ನು ಯಾವ ರೀತಿಯಲ್ಲಿ ಬಳಸ್ಕೋಬೇಕು ಆ ವಿಧಾನ ಗೊತ್ತಿದ್ರೆ ಸಾಕು. ಅದೇನದು? ಧ್ಯಾನ ಮಾಡ್ತಾ ಹೋದರೆ, ದಿನನಿತ್ಯ ಧ್ಯಾನ ಮಾಡ್ತಾ ಹೋದರೆ ನಿಮ್ಮ ಒಳಗಡೆ ಈಗಾಗಲೇ ಇರುವಂಥ ಅನಂತ ಶಕ್ತಿಯನ್ನು, ಆತ್ಮಶಕ್ತಿಯನ್ನು ಸೊ ಹಲವಾದ ರೀತಿಯಲ್ಲಿ ನೀವು ಉಪಯೋಗಿಸ್ಕೋಬಹುದು. ಎಲ್ಲ ರೋಗಗಳಿಗೂ ಸಹ ಅದು ಒಂದು ಅದ್ಭುತವಾದ ಒಂದು ಸಾಧನೆ, ಅದ್ಭುತವಾದ ಒಂದು ಆನ್ಸರ್. ಅದು ಪ್ರತಿಯೊಂದು ರೋಗಕ್ಕೆ, ಯಾವುದೇ ರೋಗ ಹೋಗಲಾಡಿಸ್ಬೇಕಂದ್ರೆ ನಿಮ್ಮ ಪ್ರಾಣಶಕ್ತಿ ಇದ್ರೆ ಸಾಕಷ್ಟೇ. ಅರ್ಥ ಆಯ್ತಾ? ಅದು ದೈಹಿಕವಾಗಿ ಬಂದಿರೋದಾಗ್ಲಿ, ಮಾನಸಿಕವಾಗಿ ಬಂದಿರೋದಾಗ್ಲಿ, ಪ್ರಾಣಶಕ್ತಿಯಿಂದ ನಾವು ಏನು ಮಾಡ್ಬೋದು? ಸರಿಪಡಿಸ್ಬೋದು. ಜೊತೆಗೆ ಒಳ್ಳೆ ಆಹಾರ ತಿಂದರೆ ಖಂಡಿತ ಅದು ಇನ್ನೂ ಉಪಯುಕ್ತವಾಗಿರುತ್ತೆ ಹೆಚ್ಚೆಚ್ಚಾಗಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ 8ನೇ ಪಾಯಿಂಟ್ ನೋಡ್ಕೊಳ್ಳಿ, ಯಾವುದೇ ಮಾಂಸ, ಮೀನು, ಎಗ್ಸು ಆಮೇಲೆ ಯಾವುದೂ ಇಲ್ಲ, ಯು ಮಸ್ಟ್ ಬಿ ಎ ವೆಜಿಟೇರಿಯನ್ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಇದು ವೆಜಿಟೇರಿಯನ್ ಅನ್ನುವಾಗ ಸ್ನೇಹಿತರೆ, ಅಂದರೆ ಈ ವೇದಿಕೆಯಲ್ಲಿ ನಾವು ಅನೇಕ ಸಾರಿ ಹೇಳ್ತಾ ಬಂದಿದ್ದೀವಿ, ಏನು ವೆಜಿಟೇರಿಯನ್ ಅಂದರೆ ಸಾತ್ವಿಕ ಆಹಾರ, ಶುದ್ಧ ಸಾತ್ವಿಕ ಆಹಾರ. ಅಂದರೆ ನಾವು ಆಹಾರ ತಿಂತಾ ಇದ್ದೀವಿ, ನಾವೆಲ್ಲರೂ ಮೊದಲನೇದಾಗಿ ಎಲ್ಲರೂ ಮಾಂಸಾಹಾರದಿಂದ ಅಂದರೆ ನಾವು ಶಾಕಾಹಾರಕ್ಕೆ ಬರಬೇಕಾಗತ್ತೆ. ಶಾಕಾಹಾರ ಮಾನವ ಆಹಾರ, ಶಾಕಾಹಾರ ಶುದ್ಧ ಆಹಾರ. ಶಾಕಾಹಾರದಿಂದ ಯಾವ ಸೈಡ್ ಎಫೆಕ್ಟ್ ಇರೋದಿಲ್ಲ, ಶಾಕಾಹಾರದಿಂದ ನಿಮಗೆ ಯಾವ ರೋಗಗಳು ಬರೋದಿಲ್ಲ. ಯಾಕಂದರೆ ಶಾಕಾಹಾರದಲ್ಲಿ ನೇರವಾಗಿ ಎಲ್ಲ ವಿಟಮಿನ್ಗಳು, ಲವಣಗಳು ಜೊತೆಗೆ ಇವೆಲ್ಲ ಲಭ್ಯವಾಗುತ್ತೆ, ಜೀವಸತ್ವಗಳೆಲ್ಲ ಲಭ್ಯವಾಗುತ್ತೆ. ಆವಾಗ ನಿಮಗೆ ದೇಹ ಯಾವಾಗಲೂ ಆರೋಗ್ಯವಂತವಾಗಿರುತ್ತೆ. ಆದರೆ ಮಾಂಸಾಹಾರದಲ್ಲಿ ಹೆಚ್ಚೆಚ್ಚಾಗಿ ಕೆಟ್ಟ ಬ್ಯಾಕ್ಟೀರಿಯಾ ಅದ್ರ ಒಳಗಡೆ ಸೇರ್ಕೊಂಡಿರ್ತದೆ. ಏನಂದರೆ ಮಾಂಸಾಹಾರ ಅನ್ನೋದು ಕುಲ್ಲು ಹೋಗ್ತದೆ. ಆ ಕುಲ್ಲು ಹೋಗುವಾಗ ಒಳಗಡೆ ಕೆಟ್ಟ ಬ್ಯಾಕ್ಟೀರಿಯಾ ಸೇರ್ಕೊತದೆ. ಆ ಆಹಾರವನ್ನು ಅಂದರೆ ಆ ಜೀವಿಯನ್ನು ತ್ಯಜಿಸುವಾಗ, ಆ ಜೀವಿಯನ್ನು ಕಟ್ ಮಾಡುವಾಗ ಅದರಲ್ಲಿ ಉತ್ಪನ್ನ ಆಗಿರುವಂಥ ಒಂಥರ ಹೇಳ್ಬೇಕಂದ್ರೆ ಪಾಯ್ಸನಸ್ ಕೆಮಿಕಲ್ಸ್ ಅಂತ ಹೇಳ್ತೀವಿ ನಾವು. ಭಯಾನಕರ ಆ ಕೆಮಿಕಲ್ಸ್, ರಾಸಾಯನಿಕಗಳು ಏನು ಉತ್ಪನ್ನ ಆಗಿರ್ತದೋ ಅದರಿಂದ ಆ ಮಾಂಸ ಪೂರ್ತಿ ವಿಷ ಆಗಿರ್ತದೆ ಸ್ನೇಹಿತರೆ. ಅದನ್ನೂ ಸಹ ಅವರಿಗೆ ತುಂಬ ನೆಗೆಟಿವ್ ಎಫೆಕ್ಟ್ ಕೊಡುತ್ತೆ. ಒಂದು ರೀತಿಯಲ್ಲಿ ದೇಹವನ್ನು ಒಂಥರ ಕುಗ್ಗು ಮಾಡುತ್ತೆ, ಒಂದು ದೇಹವನ್ನು ಅನಾರೋಗ್ಯಕ್ಕೆ ಗುರಿ ಮಾಡಿಸ್ತದೆ ಅದು. ಅದಕ್ಕೋಸ್ಕರ ಮಾಂಸಾಹಾರ ಪಾಪಾಹಾರ. ಅರ್ಥ ಆಯ್ತಾ? ಆ ಪಾಪವನ್ನು ಮಾಡಬಾರ್ದು, ಆ ಪಾಪ ಆಹಾರವನ್ನು ಮುಟ್ಟಬಾರ್ದು. ಸೊ ಅದು ಪ್ರಧಾನ ಪಾಯಿಂಟ್ ಇಲ್ಲಿ. ಆದರೆ ವಿ ಹ್ಯಾವ್ ಟು ಬಿಕಮ್ ಎ ವೆಜಿಟೇರಿಯನ್, ವಿ ಹ್ಯಾವ್ ಟು ಬಿಕಮ್ ಎ ಸಾತ್ವಿಕ ಆಹಾರಿ.
ಇಲ್ಲಿ ಇನ್ನೊಂದಿದೆ, ವೆಜಿಟೇರಿಯನ್ ಅಂದರೆ ನಾವು ಪ್ರತಿ ಸಾರಿ ಹೇಳ್ತಾ ಇರ್ತೀವಿ, ವೆಜಿಟೇರಿಯನ್ ಅಂದರೆ ನಾಟ್ ಓನ್ಲಿ ವೆಜಿಟೇರಿಯನ್, ನೀವು ತಿನ್ನೋ ಆಹಾರ ಸಸ್ಯಾಹಾರ ಆದ್ರೂ ಅದರಲ್ಲಿ ಯಾವುದೇ ಈ ಕೆಮಿಕಲ್ಸ್ ಇಲ್ಲದೆ ಆಹಾರ ತಿನ್ನಿ ಅಂತ ಹೇಳ್ತೀವಿ ನಾವು. ನೋಡ್ಕೊರಿ, ಅಂದರೆ ಈ ಕೆಮಿಕಲ್ಸ್ ಹೊಡಿತಾ ಇರ್ತಾರೆ, ಪೆಸ್ಟಿಸೈಡ್ಸ್ ಅಂತ ಹೊಡಿತಾನೇ ಇರ್ತಾರೆ ಅಲ್ವಾ. ಅಂತ ಆಹಾರ ಸಾತ್ವಿಕ ಆಹಾರ ಅಂತ ನಾವು ಅನ್ಕೊಂಡು ತಿಂತಾ ಇದ್ದೀವಿ. ಈಗಾಗಲೇ ಸಿಟಿಯಲ್ಲಿ ಎಲ್ಲ ಕಡೆ ನಡೀತಾ ಇರೋದು ಇದೆ. ಆ ವೆಜಿಟೇಬಲ್ಸ್ ಅನ್ನು ನೀವು ಮನೆಗೆ ತಂದ ಮೇಲೆ ಅದನ್ನು ಸ್ವಲ್ಪ ಶುಭ್ರ ಮಾಡಿಕೊಂಡು, ಶುದ್ಧ ಮಾಡಿಕೊಂಡು, ಆ ಒಳಗಡೆ ಇರುವಂಥ ಕೆಮಿಕಲ್ ಅಂಶವನ್ನು ತೆಗೆದುಬಿಟ್ಟು ಆಮೇಲೆ ನೀವು ಊಟ ಮಾಡ್ಕೊಳ್ಳಿ, ಪಲ್ಯ ಮಾಡ್ಕೊಳ್ಳಿ, ಇನ್ನೊಂದು ಮಾಡ್ಕೊಳ್ಳಿ, ಅದು ಶುದ್ಧ ಆಹಾರ ಆಗುತ್ತೆ. ಇಲ್ಲ ಅಂದರೆ ಕಷ್ಟ ಇದೆ. ಖಂಡಿತವಾಗಿ ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಗೋಯಿಂಗ್ ಟು ಬಿ ಗುಡ್ ಫುಡ್. ನೀವು ಸಾತ್ವಿಕ ಆಹಾರಿ, ನಾನು ಶಾಕಾಹಾರಿ ಅಂತ ತುಂಬ ಹೆಮ್ಮೆಯಿಂದ ಹೇಳ್ಕೊಂತೀವಿ, ಆದರೆ ಏನು ಪ್ರಯೋಜನ? ನೀವು ನೀವು ಶಾಕಾಹಾರಿ ಅಂತ ಹೆಮ್ಮೆಯಿಂದ ಹೇಳ್ಕೊಂತಾ ಇರ್ತೀರಾ, ಯಾರಿಗಾದ್ರು ಹೇಳ್ಕೊಂತಾ ಇರ್ತೀರಾ, ಆದರೆ ನೀವು ತಿನ್ನೋ ಆಹಾರದಲ್ಲಿ ಹೆಚ್ಚು ಕೆಮಿಕಲ್ಸ್ ಸೇರ್ಕೊಂಡಿದೆ. ಎಲ್ಲಿ ನೋಡಿದ್ರು ಯಾವುದೇ ನೋಡಿ, ಒಂದು ಸೂಪರ್ ಮಾರ್ಕೆಟ್ಗೆ ಹೋಗಿ ಪ್ರತಿಯೊಂದರಲ್ಲಿ ಏನಿದೆ? ಪ್ರತಿಯೊಂದರಲ್ಲಿ ಕೆಮಿಕಲ್ಸ್ ಕೆಮಿಕಲ್ಸ್ ಕೆಮಿಕಲ್ಸ್, ಆ ರೀತಿಯಲ್ಲಿ ಆಗಿದೆ. ಅರ್ಥ ಮಾಡಿಕೊಂಡು ದಯವಿಟ್ಟು ಬಿಕಮ್ ಎ ಸಾತ್ವಿಕಾಹಾರಿ. ಶಾಕಾಹಾರಿ ಒಂದೇ ಅಲ್ಲ, ಇನ್ನೊಂದು ಸ್ಟೆಪ್ಪು ಸಾತ್ವಿಕಾಹಾರಿ ಆಗಿ ಅಂತ ಹೇಳ್ತೀವಿ. ವಿಷರಹಿತ ಆಹಾರ ತಿನ್ನಿ ಅಂತ ಹೇಳಕ್ಕೆ ಪ್ರಯತ್ನ ಮಾಡಿ ಸ್ನೇಹಿತರೆ. ಸೊ ಕೊನೆಯದು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಪಾಯಿಂಟ್ ತಿಳ್ಕೊಳ್ಳೋಣ. ಇನ್ನು 9 ಅಂಶಗಳಿದೆ ಮಿಕ್ಕಿರೋದು, ಅದು ನಾಳೆ ಗೀತಾ ಮೇಡಮ್ ಅವರು ತಮಗೆ ಹೇಳ್ಕೊಡ್ತಾರೆ. ಇವತ್ತಿನ 9ನೇ ಪಾಯಿಂಟ್ ಏನಂತಂದ್ರೆ ನೋಡಿ, ನಾವು ಯಾವಾಗಲೂ ನೇಚರ್ ಜೊತೆಗೆ ಹೆಚ್ಚಾಗಿ ನಾವು ನಿವಾಸ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಒಂಥರ ಅವಾಗವಾಗ ಸಮಯ ಸಿಕ್ಕಿದೆ ಅಂದರೆ ನಾವೇನು ಮಾಡಬೇಕು? ಬ್ರೇಕ್ ಅಂದರೆ ಒಂದು ಸಾಟರ್ಡೆ ಸಂಡೇ ಬಂದಿದೆ, ನಿಮಗೆ ರಜೆ ಇದೆ ಅಂದರೆ ನೇರವಾಗಿ ನೀವು ಫಾರೆಸ್ಟ್ಗೆ ಹೋಗಿ. ಓಕೆ, ಒಂಥರ ನದಿಗಳು ಪ್ರವಾಹ ಆಗ್ತಾ ಇರ್ತದೆ, ಅಲ್ಲಿಗೆ ಹೋಗಿ, ಒಂದು ಪರ್ವತಗಳಿಗೆ ಹೋಗಿ, ಈ ಥರ ಫಾರೆಸ್ಟ್ಗಾಗಿ, ಪರ್ವತ ಆಗಲಿ, ಈ ನದಿ ಪರಿವಾರ ಪ್ರಾಂತ ಆಗಲಿ, ಅಲ್ಲೆಲ್ಲ ಓಡಾಡಿ, ಜಾಸ್ತಿ ಓಡಾಡಿ, ನೇಚರ್ ಜೊತೆಗೆ ಒಂದಾಗಿ. ಏನು ಪ್ರಯೋಜನ ಅಂತಂದ್ರೆ ನಾವು ಮಾಡುವಂಥ ಧ್ಯಾನ ತುಂಬಾ ಫಲವಂತವಾಗತ್ತೆ ಒಂದು. ಯಾಕಂದ್ರೆ ಮೊದಲನೇದಾಗಿ ಧ್ಯಾನಕ್ಕೆ ಒಂಥರ ಆತಂಕ ಏನು ಹೇಳಿ, ಸುತ್ತಿರುವಂಥ ಜನ, ಅವರ ಮಾನಸಿಕ ಆಲೋಚನೆ ನಮಗೂ ಸೇರ್ತಾ ಇರ್ತವೆ. ಯಾವಾಗಲೂ ಸುತ್ತಿರುವಂಥವ್ರು ಅಷ್ಟು ಈಸಿಯಾಗಿ ನಮ್ಮನ್ನು ಅಲೋ ಮಾಡೋದಿಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾನೆ ಇರ್ತದೆ. ಆ ಡಿಸ್ಟರ್ಬೆನ್ಸ್ ಮೊದಲನೇ ಆ ಡಿಸ್ಟರ್ಬೆನ್ಸ್ ಹೋಗ್ಬಿಡ್ತದೆ. ಅಲ್ಲಿ ಹೋದ್ರೆ ಫಸ್ಟ್ ಏನಾಗ್ತದೆ? ಪರ್ವತದಲ್ಲಿ ಸುತ್ತಿರುವಂಥ ಅಂದರೆ ನೇಚರ್ ಪ್ರಬಲವಾಗಿರುತ್ತೆ. ಆ ನೇಚರ್ ಪ್ರಭಾವ ಇರುವಾಗ ಅಲ್ಲಿ ಶಾಂತಿಯುತವಾಗಿರುವಾಗ ನಮ್ಮ ಧ್ಯಾನವು, ನಾವು ಒಳಗಡೆ ಹೋಗುವಂಥ ಧ್ಯಾನನೂ ಸಹ ತುಂಬ ಆಳವಾಗಿರುತ್ತೆ. ಅದು ಮೊದಲನೇ ಲಾಭ. ಎರಡನೇ ಲಾಭ ಏನಪ್ಪಾ ಅಂತಂದ್ರೆ, ಅಂದ್ರೆ ಈ ಗೊಂದಲದಿಂದ ಆಚೆ ಕಡೆ ಹೋಗಿದ್ವಿ ಅಂತ ಅರ್ಥ. ಎರಡನೇ ಲಾಭ ಏನಾಗುತ್ತೆ? ಅಲ್ಲಿ ನಮಗೆ ಆಳವಾದ ನೆಗೆಟಿವ್ ಆ್ಯನ್ ಸಿಗತ್ತೆ, ಹೆಚ್ಚೆಚ್ಚಾಗಿ ನೆಗೆಟಿವ್ ಆ್ಯನ್ ಸಿಗತ್ತೆ. ಅಂದ್ರೆ ನಮ್ಮ ದೇಹ ಶಕ್ತಿಕನ್ನ ಬೇಗ ಆಗತ್ತೆ ಅಲ್ವಾ, ಶಕ್ತಿಕನ್ನ ಬೇಗ ಆಗತ್ತೆ. ಅದೊಂದೇ ಅಲ್ಲ, ಈ ಪರ್ವತ ಪ್ರಾಂತದಲ್ಲಿ, ಎಲ್ಲ ಪ್ರಾಂತದಲ್ಲಿ ಈ ಕಾಸ್ಮಿಕ್ ಎನರ್ಜಿ, ವಿಶ್ವಶಕ್ತಿ ಆರಡುವ ಅಂದ್ರೆ ಒಂಥರ ಆಳವಾದ ರೀತಿಯಲ್ಲಿ ಹರಿತಾ ಇರ್ತದೆ. ಆ ವಿಶ್ವಶಕ್ತಿ ಸಹ ನಾವು ಹೆಚ್ಚಾಗಿ ಪಡೀಬಹುದು ಅಲ್ವಾ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಮ್ಮಲ್ಲಿರುವಂಥ ಭಯ ಅದು ಇದು ಎಲ್ಲ ಹೋಗಲಾಡ್ಸೋಕ್ಕೆ ಈ ಥರ ನಾವು ಮಾಡ್ತಾ ಇರಬೇಕಾಗತ್ತೆ. ಸೊ ಈ ಟ್ರೆಕ್ಕಿಂಗ್, ಅದಕ್ಕೆ ನಾವು ಹೇಳ್ತೀವಿ ಅಂದರೆ ನೇಚರ್ ಟ್ರೆಕ್ಕಿಂಗ್ ಈಸ್ ವೆರಿ ವೆರಿ ಎಸೆನ್ಷಿಯಲ್. ಯು ಮಸ್ಟ್ ಕೀಪ್ ಡೂಯಿಂಗ್ ಇಟ್ ನವ್ ಅಂಡ್ ದೆನ್ 3 ಮಂತ್ಸ್ಗೆ ಒಂದ್ಸರಿ ಸಮುದ್ರ ಬೀಚ್ಗೆ ಹೋಗಿ, ಆಯ್ತಾ. ವಾರಕ್ಕೊಂದ್ಸರಿ ಸುತ್ತಮುತ್ತಿರುವಂಥ ಪರ್ವತಗಳಿಗೆ ಹೋಗಿ ಸುಮ್ಮನೆ ಅಲ್ಲಿ ಕೂತ್ಕೊಳ್ಳಿ, ಧ್ಯಾನ ಮಾಡಿ, ಅದರಲ್ಲಿ ಓಡಾಡಿ. ಓಕೆ, ಬರಿಗಾಲಲ್ಲಿ ಓಡಾಡಿ, ನಿಮಗೆ ಒಳ್ಳೆ ಆಕ್ಯುಪ್ರೆಷರ್ ಆಗುತ್ತೆ. ಇವೆಲ್ಲ ಮಾಡಿ, ಏನು ಅದರಲ್ಲಿ ನಷ್ಟ ಏನಿದೆ? ಈ ಮನೆಯಲ್ಲಿದ್ದಕ್ಕೂ ಅದಕ್ಕಿಂತ ಬೆಟರ್ ಅಲ್ವಾ? ಆಚೆ ಕಡೆ ಹೋಗಿ, ಅಂದರೆ ಇನ್ನೂ ನಿಮ್ಗೆ ಏನೂ ಅವಕಾಶ ಇಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಅಲ್ಲಿಗೆ ಹೋಗಿ, ನಿಮ್ಮ ಅಂದರೆ ಹತ್ರ ಇದ್ರೆ ಅಲ್ಲಿಗೆ ಹೋಗ್ಬಿಡಿ. ಅಲ್ಲಿ ವ್ಯವಸಾಯ ಕ್ಷೇತ್ರ ಅಲ್ಲಿ ಇಲ್ಲಿ ಓಡಾಡೋದು. ಸೊ ಅಲ್ಲಿ ಹಸುಗಳಲ್ಲಿ ಓಡಾಡ್ತಾ ಇರ್ತವೆ, ಅದ್ರ ಜೊತೆಗೆ ಸ್ವಲ್ಪ ಆ ಕಡೆ ಈ ಕಡೆ ಓಡಾಡೋದು, ಇದೆಲ್ಲ ಮಾಡ್ಕೊಳ್ಳಿ. ಓಕೆ, ಈ ರೀತಿಯಲ್ಲಿ ಆದಷ್ಟು ನೇಚರ್ ಜೊತೆಗೆ ಜಾಸ್ತಿಯಾಗಿ ನಿಮ್ಮ ಟೈಮನ್ನು ತೊಡಗಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ಈ 9ನೇ ಪಾಯಿಂಟ್ವರೆಗೂ ನಾವು ತಿಳ್ಕೊಂಡಿದ್ವಿ ಸ್ನೇಹಿತರೆ. ಸೊ ಮುಂದಿನ ನೆಕ್ಸ್ಟ್ ಇನ್ನು 9 ಪಾಯಿಂಟ್ಸು ನಾಳೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಕೇಳಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ತೆ, ಥ್ಯಾಂಕ್ ಯು.